ವೀಕ್ಷಕರೇ, ನಾಯಿಗಳು ಅಳೋದನ್ನು ನೋಡಿರ್ತೀರಾ ಅಥವಾ ಕೇಳಿರ್ತೀರಾ. ಆದರೆ ವಿಶೇಷವಾಗಿ ರಾತ್ರಿ ಹೊತ್ತು ನಾಯಿಗಳು ಅಳೋದ್ರ ಹಿಂದೆ ಒಂದು ಬೆಚ್ಚಿ ಬೀಳುವಂತಹ ಕಾರಣ ಇದೆ. ಅದನ್ನು ನೀವು ಕೇಳಿದರೆ ಅಕ್ಷರಶಃ ಅಚ್ಚರಿ ಪಡ್ತೀರ. ಆ ಕುತೂಹಲಕಾರಿ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಮನುಷ್ಯನಿಗೆ ಸಹಾಯ ಮತ್ತು ಅದೃಷ್ಟವನ್ನು ನೀಡುವ ಏಕೈಕ ಪ್ರಾಣಿ ಅಂತ ಇದನ್ನು ಪರಿಗಣಿಸಲಾಗಿದೆ. ಮನೆಯನ್ನು ಕಾಯೋ ಉದ್ದೇಶಕ್ಕೆ ಸಾಕೋ ನಾಯಿಗಳಿಗೆ ವಿಶೇಷವಾದ ಅತೀಂದ್ರಿಯ ಶಕ್ತಿ ಇರುತ್ತೆ ಅಂತ ಹೇಳಲಾಗಿದೆ. ಅದರ ಮೂಗು, ಕಿವಿ, ನಾಲಿಗೆ ಹಾಗೂ ಗ್ರಹಿಸುವ ಶಕ್ತಿ ಮಾತ್ರ ಅದ್ಭುತವಾಗಿರುತ್ತೆ. ನಿಮಗೆ ಈ ಒಂದು ವಿಷಯ ಗೊತ್ತಿದೆಯಾ? ನಾಯಿ ಅಳೋದು ಕೂಡ ಮನುಷ್ಯರಿಗೆ ಸಂಬಂಧಪಟ್ಟ ವಿಷಯವಾಗಿದೆ. ಈ ನಾಯಿಗಳು ಯಾಕೆ ಅಳುತ್ತವೆ ಅನ್ನೋದ್ರ ಬಗ್ಗೆ ಕುತೂಹಲಕಾರಿ ವಿಷಯವನ್ನ ತಿಳ್ಕೊಳ್ಳೋಣ ಬನ್ನಿ. ಈ ಜಗತ್ತಲ್ಲಿ ನಾಯಿಯನ್ನ ಅತಿ ನಿಯತ್ತಿನ ಪ್ರಾಣಿ ಅಂತ ಹೇಳಲಾಗುತ್ತೆ. ಮನುಷ್ಯರು ಉಪ್ಪು ತಿಂದು ದ್ರೋಹ ಮಾಡ್ಬೋದು, ಆದರೆ ನಾಯಿಯು ಯಾವಾಗ ಒಂದು ಮನೆಯ ರೊಟ್ಟಿಯನ್ನು ತಿನ್ನುತ್ತೋ ತನ್ನ ಕೊನೆ ಉಸಿರು ಇರೋವರೆಗೂ ಆ ಮನೆಯವರಿಗೆ ಮೋಸ ಮಾಡೋದಿಲ್ಲ ಮತ್ತು ಅವರನ್ನು ಕಚ್ಚೋದಿಲ್ಲ. ನಾಯಿಯ ಈ ಒಂದು ನಿಯತ್ತಿನ ಗುಣದಿಂದ ತುಂಬ ಜನರು ತಮ್ಮ ಮನೆಯಲ್ಲಿ ಇದನ್ನು ಸಾಕೋದಕ್ಕೆ ಇಷ್ಟಪಡ್ತಾರೆ. ನಾರಾಯಣ ದೇವರ ವಾಹನ ಅಂತ ಪರಿಗಣಿಸಲಾಗುವ ಶ್ವಾನಗಳಲ್ಲಿ ದೈವ ಶಕ್ತಿಯು ಇದ್ದೇ ಇರುತ್ತೆ ಅಂತ ಹೇಳಲಾಗಿದೆ. ವಾತಾವರಣದಲ್ಲಿ ಮನುಷ್ಯ ಗ್ರಹಿಸಲಾಗದ ಸಂಗತಿಯನ್ನ ನಾಯಿ ಗ್ರಹಿಸುತ್ತೆ. ಅದು ಸಕಾರಾತ್ಮಕ ಶಕ್ತಿಗಳು ಹಾಗೂ ಋಣಾತ್ಮಕ ಶಕ್ತಿಗಳನ್ನು ಸಹ ಕಂಡುಹಿಡಿಯುತ್ತೆ. ನಾಯಿಯ ಓಡಾಟ, ಕೂಗು ಹಾಗೂ ಕೆಲವು ವರ್ತನೆಗಳನ್ನು ಆಧರಿಸಿ ಮನುಷ್ಯ ತನ್ನ ಜೀವನದಲ್ಲಿ ನಡೆಯುವ ಸಂಗತಿಗಳನ್ನು ಕಂಡುಹಿಡಿಯಬಹುದು. ರಾತ್ರಿ ಹೊತ್ತು ನಾಯಿಗಳು ಯಾಕೆ ಗೋಳಿಡುತ್ತವೆ ಅನ್ನೋದರ ಹಿಂದೆ ಹಲವಾರು ರಹಸ್ಯ ಸಂಗತಿಗಳಿವೆ. ರಾತ್ರಿ ವೇಳೆ ನಾಯಿಯು ಅಳೋದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ. ಯಾಕೆ ಗೊತ್ತಾ? ರಾತ್ರಿ ವೇಳೆ ನಾಯಿಗಳು ಅಳ್ತಿದ್ರೆ ಅದು ಯಾರಾದರೂ ಸಾಯುವ ಸಂಕೇತವನ್ನ ಅಥವಾ ಆ ಊರಿಗೆ ಕೆಡುಕು ಉಂಟಾಗುವ ಸಂಕೇತವನ್ನ ತೋರಿಸುತ್ತೆ ಅಂತ ಹೇಳ್ತಾರೆ. ಕೆಲವು ರಹಸ್ಯ ಸಂಗತಿಗಳ ಮುನ್ಸೂಚನೆ ಕೊಡೋಕೆ ನಾಯಿಗಳು ರಾತ್ರಿ ವೇಳೆ ಅಳುತ್ತವೆ. ರಾತ್ರಿ ವೇಳೆ ನಾಯಿ ಅಳೋದನ್ನ ನೋಡಿ ಕೆಲವೊಮ್ಮೆ ನಾವು ಅವುಗಳನ್ನು ಓಡಿಸ್ಬಿಡ್ತೀವಿ. ಯಾಕೆ ಅಂದ್ರೆ ಆ ಅಳು ನಮ್ಮತ್ತ ತಲುಪಬಾರದು ಅನ್ನೋ ಕಾರಣಕ್ಕೆ ಅಲ್ಲದೆ, ಆ ಅಳು ನಿಮಗೆ ಕಿರಿಕಿರಿ ಉಂಟು ಮಾಡುತ್ತೆ ಅಲ್ಲದೆ ನಿಮ್ಮ ನಿದ್ರೆಗೆ ಭಂಗ ತರುತ್ತೆ. ಈಗ ಇಲ್ಲಿ ಮೂಡೋ ಪ್ರಶ್ನೆ ಏನು ಅಂದ್ರೆ, ರಾತ್ರಿ ವೇಳೆ ಮಾತ್ರ ನಾಯಿಗಳು ಯಾಕೆ ಅಳುತ್ತವೆ ಅನ್ನೋದು. ಇದರ ಹಿಂದಿರುವ ಕಾರಣ ಆದರೂ ಏನು? ಹಾಗಾದ್ರೆ ಬನ್ನಿ ಅದರ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ವೀಕ್ಷಕರೇ, ನೀವು ಗಾಢ ನಿದ್ರೆಯಲ್ಲಿರ್ತೀರಿ. ಇದ್ದಕ್ಕಿದ್ದಂತೆ ನಾಯಿ ಅಳೋದಕ್ಕೆ ಪ್ರಾರಂಭಿಸುತ್ತೆ. ಅದರ ಶಬ್ದಕ್ಕೆ ನಿದ್ದೆ ಹಾಳಾಗಿ ಹೋಗುತ್ತೆ. ಮನೆಯಲ್ಲಿ ಒಬ್ಬರೇ ಇದ್ರೆ, ಸ್ವಲ್ಪ ಅಗೋಚರ ಶಕ್ತಿಯನ್ನು ನಂಬೋರಾಗಿದ್ರೆ, ನಾಯಿ ಈ ರೀತಿ ಅಳಲು ಪ್ರಾರಂಭಿಸಿದ ತಕ್ಷಣ ಭಯ ಶುರು ಆಗುತ್ತೆ. ಇನ್ನು ಯಾವುದೇ ಭಯ ಇಲ್ಲದವರಿಗೆ ಈ ನಾಯಿ ಅಳೋ ಶಬ್ದಕ್ಕೆ ಕಿರಿಕಿರಿ ಉಂಟಾಗುತ್ತೆ. ಮನೆಯ ನಾಯಿ ಆದರೆ ಕಿರಿಚಬೇಡ ಅಂತ ಗದರಿಸ್ಬೋದು, ಆದರೆ ನಮ್ಮ ಹಾಗೆ ಅದು ಕೂಡ ಒಂದು ಜೀವಿ. ನಾವು ಹೇಗೆ ನಮ್ಮ ಭಾವನೆಗಳನ್ನು ಹೊರಗಾಗ್ತೀವೋ ಹಾಗೇನೆ ಅದು ಕೂಡ ತನ್ನದೇ ರೀತಿಯಲ್ಲಿ ಏನೋ ಹೇಳೋದಕ್ಕೆ ಪ್ರಯತ್ನಿಸ್ತಾ ಇರುತ್ತೆ. ಶಾಸ್ತ್ರಗಳ ಪ್ರಕಾರ ಕೆಲವು ಕುತೂಹಲಕಾರಿ ವಿಷಯಗಳನ್ನು ತಿಳಿಸಲಾಗಿದೆ. ನಾಯಿಗಳು ರಾತ್ರಿ ವೇಳೆ ಯಾಕೆ ಅಳುತ್ತವೆ? ಯಾಕೆ ಅಂದರೆ ಅವುಗಳಿಗೆ ತಮ್ಮ ಅಕ್ಕಪಕ್ಕದಲ್ಲಿ ಆತ್ಮಗಳು ಕಾಣಿಸುತ್ತವೆ. ಇದೇ ಒಂದು ಕಾರಣದಿಂದ ಅವುಗಳು ಕಿರಿಚುತ್ತಾ ಅಳುತ್ತವೆ. ಸ್ನೇಹಿತರೆ, ನಾಯಿ ತಮ್ಮ ಉಪಸ್ಥಿತಿಯ ಸುಳುವನ್ನು ನೀಡುತ್ತವೆ. ಯಾವಾಗ ನಾಯಿಗಳು ತಮ್ಮ ಸ್ನೇಹಿತರಿಗೆ ಸಂದೇಶವನ್ನು ನೀಡಲು ಬಯಸ್ತಿವೆಯೋ ಆವಾಗ ತಮ್ಮ ಈ ವಿಶೇಷವಾದ ಧ್ವನಿಯಿಂದ ತಮ್ಮ ಉಳಿದ ಸ್ನೇಹಿತರಿಗೆಲ್ಲ ತಮ್ಮ ಸ್ಥಳದ ಮಾಹಿತಿ ನೀಡುತ್ತವೆ. ಇದರಿಂದ ಸುಲಭವಾಗಿ ಬೇರೆ ನಾಯಿಗಳು ಇವುಗಳ ಹತ್ರ ಬರ್ಬೋದು ಎನ್ನುವ ಗೂಢ ಅರ್ಥ ಇದರ ಹಿಂದೆ ಅಡಗಿದೆ. ನಾಯಿಗಳು ಪ್ರೇತ, ಪಿಚಾಚಿ, ಆತ್ಮಗಳನ್ನು ನೋಡಬಲ್ಲವು ಅಂತ ಹೇಳಲಾಗುತ್ತೆ. ತಮ್ಮ ಅಕ್ಕಪಕ್ಕದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಮೊದಲೇ ಇವುಗಳಿಗೆ ತಿಳಿದು ಬರುತ್ತವೆ. ವಿಜ್ಞಾನಿಗಳು ಹಲವಾರು ಸಂಶೋಧನೆಯನ್ನ ಮಾಡಿ ಹಲವಾರು ಅಚ್ಚರಿ ವಿಷಯಗಳನ್ನು ಹೇಳಿದ್ದಾರೆ. ನಾಯಿಗಳು ಅಳೋದಕ್ಕೆ ವೈಜ್ಞಾನಿಕ ಕಾರಣಗಳನ್ನು ನೀಡಿದ್ದಾರೆ. ನಾಯಿಗಳು ನರಿಗಳಂತೆ ಒಂದು ಜಾತಿಗೆ ಸೇರಿದೆ. ಹಾಗಾಗಿ ಹೆಚ್ಚಾಗಿ ನಾಯಿಗಳು ನರಿಗಳಂತೆ ವರ್ತನೆ ಮಾಡುತ್ತೆ. ಇಂತಿಷ್ಟು ಗಲ್ಲಿಗೆ ಇಂತಿಷ್ಟು ನಾಯಿಗಳಿರ್ತವೆ. ಅಲ್ಲಿ ಬೇರೆ ಯಾವುದಾದ್ರೂ ನಾಯಿಗಳು ಸೇರ್ಕೊಂಡ್ರೆ ಅವುಗಳು ಸಿಟ್ಟಲ್ಲಿ ಕಿರ್ಚಾಡ್ತವೆ. ಅದಕ್ಕೆ ಅವು ಹೌಲಾ ಅನ್ನು ಮಾಡುತ್ತದೆ. ಸಾಮಾನ್ಯವಾಗಿ ನಾಯಿಗಳಿಗೆ ಪಾತ್ರೆಗಳ ಶಬ್ದ, ಸಮಾರಂಭದ ಶಬ್ದ ಇಷ್ಟ ಆಗುವುದಿಲ್ಲ. ಇಂತಹ ಸ್ಥಿತಿಯಲ್ಲಿ ಅವುಗಳು ಕಿರ್ಚುತ್ತವೆ, ವಿರೋಧ ಮಾಡುತ್ತವೆ. ಇನ್ನು ಅಪರಿಚಿತ ವ್ಯಕ್ತಿಗಳು ಗಲ್ಲಿಯಲ್ಲಿ ಬಂದರೆ ಆಗ ಅವು ತಮ್ಮ ಜೊತೆಯಲ್ಲಿರುವ ನಾಯಿಗಳಿಗೆ ಆ ವ್ಯಕ್ತಿಗಳ ಮೇಲೆ ದೃಷ್ಟಿ ಇಡೋಕೆ ಹೇಳ್ತವೆ. ಇದರಿಂದ ಮನುಷ್ಯನಿಗಿಂತ ನಾಯಿಯು ತುಂಬಾ ನಿಯತ್ತಿನ ಪ್ರಾಣಿ ಅಂತ ತಿಳಿದು ಬರುತ್ತೆ. ಕೆಲವು ವಿಜ್ಞಾನಿಗಳು ಹೇಳಿರೋ ಪ್ರಕಾರ ಯಾವಾಗ ಇವುಗಳಿಗೆ ಮನಸ್ಸಿಗೆ ನೋವಾಗುತ್ತೆ ಆವಾಗಲೂ ಕೂಡ ಇವು ಅಳುತ್ತವೆ. ಇದು ತಮ್ಮ ನೋವನ್ನ ಹಂಚಿಕೊಳ್ಳೋದಕ್ಕೆ ಒಂದು ಪದ್ಧತಿ ಕೂಡ ಆಗಿದೆ. ಒಂಟಿತನ ಇವುಗಳಿಗೆ ಇಷ್ಟ ಆಗೋದಿಲ್ಲ. ಮನೆಯಲ್ಲಿ ಅಥವಾ ಬೀದಿಯಲ್ಲಿ ಯಾವಾಗ ಇವು ಒಂಟಿಯಾಗಿರ್ತವೋ
ಅಥವಾ ಇವುಗಳಿಗೆ ಯಾವ ವ್ಯಕ್ತಿಗಳು ಕಾಣೋದಿಲ್ವೋ ಆಗ ಇವುಗಳಿಗೆ ಒಂಟಿತನದ ಅನುಭವ ಆಗುತ್ತೆ. ಆಗ ಅವು ಕಿರ್ಚಾಡ್ತವೆ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ನಾಯಿಗಳು ಯಾವಾಗ ಅಳುತ್ತವೆಯೋ ಆಗ ಯಮರಾಜನು ಭೂಮಿ ಮೇಲೆ ಬರ್ತಾರೆ. ಈ ಒಂದು ಸಂಕೇತದಿಂದ ಯಾವುದಾದ್ರೂ ವ್ಯಕ್ತಿ ಸಾವಾಗಲಿದೆ ಅಂತ ಒಂದು ಸಂಕೇತವು ಸಿಗುತ್ತೆ. ಎಲ್ಲಾದರೂ ಒಂದು ಕಡೆಯಿಂದ ಸಾವಿನ ಸುದ್ದಿಯನ್ನು ಕೇಳಬಹುದು. ನಾಯಿ ನೆಲದ ಮೇಲೆ ಬಿದ್ದು ಉಳ್ಳಾಡ್ತಾ ಇದ್ರೆ ಇದು ಅಶುಭದ ಸಂಕೇತ ಅಂತ ಹೇಳಲಾಗಿದೆ. ಸಾಮಾನ್ಯವಾಗಿ ನಾಯಿಗಳು ತಮ್ಮದೇ ಆದ ಗಡಿಯನ್ನು ಹಾಕಿಕೊಂಡಿರ್ತವೆ. ಆ ಗಡಿಯನ್ನ ದಾಟಿ ಬೇರೆ ಬೀದಿಯ ನಾಯಿ ಬಂದ್ರೆ ಸಾಕು, ಅದನ್ನ ಕಂಡ ತಕ್ಷಣ ಒಂದು ನಾಯಿ ಕೂಗಾಡೋದಕ್ಕೆ ಪ್ರಾರಂಭಿಸುತ್ತೆ. ಉಳಿದ ನಾಯಿಗಳು ಅದರ ಜೊತೆ ಸೇರಿ ಬಂದಂತ ನಾಯಿ ಮೇಲೆ ಆಕ್ರಮಣ ಮಾಡೋದಕ್ಕೆ ಮುಂದಾಗುತ್ತೆ. ಈ ರೀತಿಯ ಕಚ್ಚಾಟವನ್ನ ಬೀದಿ ನಾಯಿಗಳಲ್ಲಿ ಹೆಚ್ಚಾಗಿ ನೋಡ್ಬೋದು. ನಾಯಿಗಳು ಹೂಳಿಟ್ರೆ ಯಾವುದೋ ಕೆಟ್ಟ ಸುದ್ದಿ ಕೇಳಿ ಬರುತ್ತೆ. ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿರೋದಿಲ್ಲ. ನಾಯಿಗಳು ಈ ರೀತಿ ಹೂಳಿಟ್ರೆ ಅಶುಭ ಘಟನೆ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಇದು ನಿಜವೋ ಸುಳ್ಳೋ ಅನ್ನೋದು ಅವರವರ ಭಾವಕ್ಕೆ ಬಿಟ್ಟದ್ದೇ. ಮನೆಗೆ ಅಪರಿಚಿತರು ಬಂದಾಗ ಹಾಗೂ ಯಾವುದಾದ್ರೂ ಸಪ್ಪಳ ಉಂಟಾದಾಗ ನಾಯಿ ಬೊಗಳೋದು ಸಾಮಾನ್ಯ. ಆದರೆ ಕೆಲವೊಮ್ಮೆ ಮೆಲ್ಲಗೆ ಒಂದೇ ಸ್ವರದಲ್ಲಿ ಹೂಳಿಡುತ್ತೆ. ಈ ರೀತಿ ಕೂಗು ಅನಿರೀಕ್ಷಿತವಾಗಿರುತ್ತೆ. ನಾಯಿ ಆ ರೀತಿಯ ಧ್ವನಿಯಲ್ಲಿ ಕೂಗ್ತಿದೆ ಅಂದರೆ ಅದಕ್ಕೆ ಸತ್ತವರ ಆತ್ಮ ಕಾಣ್ತಿದೆ, ಪಿಚಾಚಿಗಳ ಸಂಚಾರವನ್ನ ಗ್ರಹಿಸಿದೆ ಅಥವಾ ಯಮದೂತರು ಬರ್ತಿದ್ದಾರೆ ಎನ್ನುವಂತ ಸಂದೇಶವನ್ನ ನೀಡುತ್ತವೆ ಅಂತ ಹೇಳಲಾಗಿದೆ. ಕೆಲವೊಮ್ಮೆ ನಾವು ಸಾಕಿದ ನಾಯಿ ಮನೆಗೆ ಬಂದ ವ್ಯಕ್ತಿಗಳ ವಿರುದ್ಧ ಅಥವಾ ನಿಮ್ಮ ಮನೆಯ ಗೇಟ್ ಬಳಿ ಓಡಾಡ್ತಾ ಇರೋ ವ್ಯಕ್ತಿಗಳನ್ನ ಗಮನಿಸಿ ವಿಚಿತ್ರವಾಗಿ ಕೂಗ್ತಾ ಇದೆ ಅಂದ್ರೆ ಆ ವ್ಯಕ್ತಿಯಲ್ಲಿ ಕೆಟ್ಟ ಗುಣ ಅಥವಾ ಕ್ರೂರ ಬುದ್ಧಿ ಇದೆ ಎನ್ನುವುದನ್ನ ತಿಳಿಬಹುದು. ಅಂತ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ವ್ಯಾಪಾರ, ದೂರದ ಪ್ರಯಾಣ ಅಥವಾ ಶುಭ ಕಾರ್ಯಗಳಿಗೆ ಹೋಗುವಾಗ ನಿಮ್ಮ ಹಾದಿಯಲ್ಲಿ ಬಿಳಿ ಮತ್ತು ಕಪ್ಪು ಬಣ್ಣದ ಮಚ್ಚೆ ಹೊಂದಿರೋ ನಾಯಿ ಏನಾದ್ರೂ ಎದುರಾದ್ರೆ ಅದನ್ನ ಅದೃಷ್ಟ ಅಂತ ಪರಿಗಣಿಸಲಾಗುತ್ತೆ. ನೀವು ಅನ್ಕೊಂಡ ಕೆಲಸ ಕಾರ್ಯಗಳು ಬಲು ಸುಲಭವಾಗಿ ನೆರವೇರುತ್ತೆ. ನಾಯಿಯ ಮೈ ಬಣ್ಣ ವಿಭಿನ್ನತೆಯನ್ನ ಹೊಂದಿರುತ್ತವೆ. ಯಾವ ನಾಯಿಯ ಹಣೆಯ ಮೇಲೆ ಬಿಳಿ ಬಣ್ಣದ ತಿಲಕ ಅಥವಾ ಚುಕ್ಕಿಯನ್ನು ಹೊಂದಿರುತ್ತವೆಯೋ ಅದು ಅತ್ಯಂತ ಅದೃಷ್ಟದ ನಾಯಿ ಅಂತ ಹೇಳ್ತಾರೆ. ಮನೆಯಲ್ಲಿ ಸಾಕಿದ ನಾಯಿಯು ಹುಟ್ಟಿದ ಮಗುವನ್ನ ನೆಕ್ಕಿದ್ರೆ ಮಗುವಲ್ಲಿರೋ ಆರೋಗ್ಯ ಸಮಸ್ಯೆಗಳು ಶೀಘ್ರದಲ್ಲೇ ಗುಣಮುಕ್ತವಾಗುತ್ತೆ ಅಂತ ಹೇಳಲಾಗಿದೆ. ನಿದ್ರೆಯಲ್ಲಿ ನಾವು ಕಾಣೋ ಕನಸು ಸಹ ನಮ್ಮ ಭವಿಷ್ಯವನ್ನ ಹೇಳುತ್ತವೆ. ಕಪ್ಪು ನಾಯಿಯ ಕನಸು ಕಂಡ್ರೆ ಹೊಸ ಸ್ನೇಹಿತರು ಸಿಗ್ತಾರೆ ಅಂತ ಅರ್ಥ. ನಾಯಿ ನಿಮ್ಮನ್ನು ಹಿಂಬಾಲಿಸಿದಂತೆ ಕಂಡ್ರೆ ಅದು ಅದೃಷ್ಟದ ಸೂಚನೆ ಅಂತ ಹೇಳಲಾಗುತ್ತೆ. ಬಿಳಿ ನಾಯಿಯನ್ನ ಕನಸಲ್ಲಿ ನೋಡಿದ್ರೆ ಅದು ನಿಮಗೆ ಅದೃಷ್ಟದ ಸಂಕೇತ. ಸಭೆ ಸಮಾರಂಭಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ತೆರಳುತ್ತಿದ್ದಾಗ ಬಿಳಿ ನಾಯಿಯ ದರ್ಶನ ಅಥವಾ ತೆರಳುವ ರಸ್ತೆಗೆ ಅಡ್ಡ ದಾಟಿದ್ರೆ ಅದು ಅದೃಷ್ಟವನ್ನ ಸಾರುತ್ತೆ. ನಾಯಿಯು ಮೇಜಿನ ಕೆಳಗೆ ಅಥವಾ ಒಂದು ಮೂಲೆಯನ್ನ ಹುಡುಕಿ ಮಲಗಿದ್ರೆ ಅದು ಕೆಟ್ಟ ಹವಾಮಾನದ ಸೂಚನೆಯನ್ನು ನೀಡುತ್ತೆ. ಅದೇ ನಾಯಿಯು ಹುಲ್ಲನ್ನ ತಿನ್ನೋದು ಕಂಡು ಬಂದ್ರೆ ಶೀಘ್ರದಲ್ಲಿ ಮಳೆ ಸಂಭವಿಸುತ್ತೆ ಅನ್ನೋದನ್ನ ತಿಳಿಸುತ್ತೆ. ನಾಯಿ ಮೂಕ ಪ್ರಾಣಿಯಾದ್ರೂ ಅವುಗಳಲ್ಲಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಗುಣವಿರುತ್ತೆ. ಹಾಗೆಯೇ ಕೆಟ್ಟ ಶಕ್ತಿಗಳು ಎದುರಾದಾಗ ಅವನ್ನ ಗಮನಿಸಿ ಮನುಷ್ಯನಿಗೆ ಹೇಳುವಂತ ಪ್ರಯತ್ನವನ್ನ ಮಾಡುತ್ತೆ. ಇಂತಹ ಮುಗ್ಧ ಹಾಗೂ ನಂಬಿಕಸ್ಥ ಪ್ರಾಣಿಯನ್ನ ಹಿಂಸಿಸದೆ ಪೋಷಿಸುವುದು ನಮ್ಮ ಜವಾಬ್ದಾರಿ ಆಗಬೇಕು.